ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ನಾನು ಶಂಕರ್ನ ಹೆತ್ತು. ದೆಹಲಿಯಲ್ಲಿ ಎನ್ಆರ್ಐ ದಂಪತಿಗೆ ವಂಚನೆ, 17 ದಿನ ಡಿಜಿಟಲ್ ಅರೆಸ್ಟ್, 14 ಕೋಟಿ ಟ್ರಾನ್ಸ್ಫರ್. ನಿಮ್ಮ ಹತ್ರ ಮೊಬೈಲ್ ಫೋನ್ ಇದೆ, ಇಂಟರ್ನೆಟ್ ಬಳಸ್ತಿದ್ದೀರಾ, ಗೂಗಲ್ ಸರ್ಚ್ ಮಾಡ್ತೀರಾ, ಒಂದಷ್ಟು ಆಪ್ ಗಳನ್ನ ಬಳಸಿದ್ದೀರಾ, ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದೀರಾ ಅಂದ್ರೆ ಮುಗೀತು. ನಿಮ್ಮ ಬಗ್ಗೆ ಬಹುತೇಕ ಎಲ್ಲ ವಿವರಗಳು ಈಗ ಡಿಜಿಟಲ್ ಜಗತ್ತಿನಲ್ಲಿ ಬಯಲಾಗಿದೆ ಅಂತಾನೆ ಅರ್ಥ. ಖಾಸಗಿತನದ ಸುರಕ್ಷತೆ ಬಗ್ಗೆ ಎಷ್ಟೇ ಮಾತನಾಡಿದ್ರು, ಎಚ್ಚರಿಕೆಯಿಂದ ಇದ್ರೂ ಕೂಡ ಮಾಹಿತಿ ಸೋರಿಕೆಯಾಗುವುದು ಅಥವಾ ವಿವರ ಕದಿಯೋದು ನಡೆದೇ ಇರುತ್ತೆ. ಇತ್ತೀಚೆಗಷ್ಟೇ ವಂಚಕರು ಎನ್ಆರ್ಐ ದಂಪತಿಯ ಎಲ್ಲಾ ಮಾಹಿತಿಯನ್ನ ಕಲೆಕ್ಟ್ ಮಾಡಿಕೊಂಡು ಅವರನ್ನ ಡಿಜಿಟಲ್ ಅರೆಸ್ಟ್ ಮಾಡಿ ಕೋಟಿಗಟ್ಟಲೆ ಹಣ ಲಪಟಾಯಿಸಿರೋ ಸ್ಕ್ಯಾಮ್ ಸದ್ದಿಲ್ಲದೆ ನಡೆದು ಹೋಗಿದೆ. ಅಮೆರಿಕದಲ್ಲಿ ವೈದ್ಯರಾಗಿ ಸೇವೆ ಸಲ್ಲಿಸಿ ಭಾರತಕ್ಕೆ ಬಂದು ಸೆಟಲ್ ಆದ ಎನ್ಆರ್ಐ ದಂಪತಿಯು ಈ ವಂಚನೆಗೆ ಬಲಿಯಾಗಿದ್ದು ಹೇಗೆ? 16 ದಿನಗಳು ಡಿಜಿಟಲ್ ಅರೆಸ್ಟ್ ಆಗಿದ್ದು ಹೇಗೆ? ಈ ಕೇಸ್ನ ಬಗ್ಗೆ ಮೈ ಜುಮ್ ಅನಿಸುವ ವಿವರಗಳು ಇಲ್ಲಿವೆ. ಡಾಕ್ಟರ್ ದಂಪತಿ ಡಿಜಿಟಲ್ ಅರೆಸ್ಟ್ ಆಗಿದ್ದು ಹೇಗೆ? ಟ್ರಾಯ್ ಅಧಿಕಾರಿಯಿಂದ ಬಂತು ಮೊದಲ ಕಾಲ್. ಮನೆಯಲ್ಲೇ ಕುಳಿತಿರುವ ನಿಮ್ಮನ್ನು ಯಾರಾದರೂ ಬಂಧಿಸಬಹುದು ಅಂದ್ರೆ ನೀವು ನಂಬುತ್ತೀರಾ? ಅದು ಕೂಡ ಯಾವುದೇ ಪೊಲೀಸ್ ನಿಮ್ಮ ಮನೆಗೆ ಬರದೆ ಕೇವಲ ಒಂದು ವಿಡಿಯೋ ಕಾಲ್ ಮೂಲಕ. ಇತ್ತೀಚೆಗಷ್ಟೇ ರಾಷ್ಟ್ರ ರಾಜಧಾನಿ ದೆಹಲಿಯಲ್ಲಿ ಇಂತಹ ಘಟನೆ ನಡೆದುಕೊಂಡಿದೆ. ಅಮೆರಿಕದಿಂದ ವಾಪಸ್ ಬಂದು ಭಾರತದಲ್ಲಿ ಸೆಟಲ್ ಆಗಿರುವ ಎನ್ಆರ್ಐ ವೈದ್ಯ ದಂಪತಿಯು 17 ದಿನಗಳ ಕಾಲ ತಮ್ಮದೇ ಮನೆಯಲ್ಲಿ ಡಿಜಿಟಲ್ ಅರೆಸ್ಟ್ ಆಗಿದ್ದರು. ಅಷ್ಟೇ ಅಲ್ಲ, ವಂಚಕರು ಇದರಿಂದ ಬರೋಬ್ಬರಿ 14.85 ಕೋಟಿ ರೂಪಾಯಿಗಳನ್ನ ದೋಚಿದ್ದಾರೆ. ಇದು ಭಾರತದ ಅತಿದೊಡ್ಡ ಸೈಬರ್ ವಂಚನೆಗಳಲ್ಲಿ ಒಂದಾಗಿದೆ. ದೆಹಲಿಯ ಪ್ರತಿಷ್ಠಿತ ಗ್ರೇಟರ್ ಕೈಲಾಶ್ 2 ಏರಿಯಾದಲ್ಲಿ ವಾಸವಾಗಿರುವ ದಂಪತಿಯು ವಂಚಕರ ಜಾಲಕ್ಕೆ ಬಿದ್ದಿದ್ದು ಹೇಗೆ ಅನ್ನೋದ್ರ ಬಗ್ಗೆ ಸಂಪೂರ್ಣ ಮಾಹಿತಿ ಮುಂದೆ ಇದೆ. ಈ ವಂಚನೆಯ ಮೊದಲ ಹಂತ ಶುರುವಾಗಿರೋದು 2025ರ ಡಿಸೆಂಬರ್ 24ರಂದು. ಎಲ್ಲೆಲ್ಲೋ ಕ್ರಿಸ್ಮಸ್ ಸಂಭ್ರಮದ ವಾತಾವರಣ ಮನೆ ಮಾಡಿತ್ತು. ಅದೇ ಸಮಯದಲ್ಲಿ 77 ವರ್ಷದ ಡಾಕ್ಟರ್ ಇಂದ್ರಾ ತನೇಜರವರಿಗೆ ಒಂದು ಅನಾಮಧೇಯ ಕರೆ ಬರುತ್ತದೆ. ಕರೆ ಮಾಡಿದ ವ್ಯಕ್ತಿ ತನ್ನನ್ನ ಟ್ರಾಯ್ ಅಂದ್ರೆ ಟೆಲಿಕಾಂ ರೆಗ್ಯುಲೇಟರಿ ಅಥಾರಿಟಿ ಆಫ್ ಇಂಡಿಯಾದ ಅಧಿಕಾರಿ ಎಂದು ಪರಿಚಯಿಸಿಕೊಳ್ಳುತ್ತಾನೆ. ದೇಶದ ದೂರಸಂಪರ್ಕ ನಿಯಂತ್ರಣ ಪ್ರಾಧಿಕಾರದಿಂದ ನೇರವಾಗಿ ಕರೆ ಬಂದಿದೆ ಅಂದ್ರೆ ನಂಬಬೇಕಾ? ಅಧಿಕಾರಿ ಅಂತ ಪರಿಚಯಿಸಿಕೊಂಡವನು ಹೇಳಿದ ಮಾತು ಕೇಳಿ ಡಾಕ್ಟರ್ ಇಂದ್ರಾ ಬೆಚ್ಚಿ ಬೀಳ್ತಾರೆ. ನಿಮ್ಮ ಮೊಬೈಲ್ ಸಂಖ್ಯೆಯನ್ನ ಅಶ್ಲೀಲ ಕರೆಗಳನ್ನ ಮಾಡಲು ಮತ್ತು ಅಕ್ರಮ ಹಣ ವರ್ಗಾವಣೆಗೆ ಬಳಸಲಾಗುತ್ತಿದೆ. ನಿಮ್ಮ ಹೆಸರಿನಲ್ಲಿ ಅನೇಕ ದೂರುಗಳು ದಾಖಲಾಗಿವೆ. ಪೊಲೀಸರು ನಿಮ್ಮನ್ನ ಯಾವುದೇ ಕ್ಷಣದಲ್ಲಿ ಬಂಧಿಸಬಹುದು ಅಂತ ಬೆದರಿಸುತ್ತಾನೆ. ಅಷ್ಟಕ್ಕೆ ನಿಲ್ಲದ ಆತ, ಇದು ಕೇವಲ ಒಂದು ಫೋನ್ ಕರೆಯಲ್ಲ, ಇದು ರಾಷ್ಟ್ರೀಯ ಭದ್ರತೆಗೆ ಸಂಬಂಧಿಸಿದ ವಿಷಯ ಅಂತ ಹೇಳಿ ಗಂಭೀರ ಪ್ರಕರಣ ಅನ್ನೋ ಹಾಗೆ ನಂಬಿಸ್ತಾರೆ. ಈ ಪ್ರಕರಣದಲ್ಲಿ ಮುಂಬೈ ಪೊಲೀಸರು ಮತ್ತು ಇತರ ಕೇಂದ್ರೀಯ ತನಿಖಾ ಸಂಸ್ಥೆಗಳು ಭಾಗಿಯಾಗಿವೆ ಅಂತೆಲ್ಲ ಹೇಳಿ ಹೆದರಿಸ್ತಾನೆ. ಆಗಲೇ ಈ ವಂಚನೆಯ ಜಾಲದಲ್ಲಿ ಇಂದ್ರಾರವರ ಪತಿ 81 ವರ್ಷದ ಡಾಕ್ಟರ್ ಓಂ ತನೇಜಾ ಅವರನ್ನ ಎಳೆದು ತರಲಾಗುತ್ತೆ. ವಂಚಕರು ದಂಪತಿಗಳನ್ನ ಭಯದ ಕೂಪಕ್ಕೆ ದುಡಲು ಸ್ಕೈಪ್ ಅಥವಾ ವಾಟ್ಸ್ಆಪ್ ವಿಡಿಯೋ ಕಾಲ್ ಮುಖಾಂತರವಾಗಿ ಸೂಚಿಸ್ತಾರೆ. ಸ್ಕ್ರೀನ್ ಮೇಲೆ ವಿಕ್ರಾಂತ್ ಸಿಂಗ್ ರಜಪೂತ್ ಎಂಬ ಹೆಸರಿನ ವ್ಯಕ್ತಿ ಮುಂಬೈ ಕುಲಾಬಾ ಪೊಲೀಸ್ ಅಧಿಕಾರಿಯ ಉಡುಪಿನಲ್ಲಿ ಕಾಣಿಸಿಕೊಳ್ತಾನೆ. ಅವನ ಹಿನ್ನೆಲೆಯಲ್ಲಿ ಒಂದು ಪೊಲೀಸ್ ಸ್ಟೇಷನ್ ರೀತಿಯ ಸೆಟಪ್ ಇರುತ್ತದೆ. ಇಲ್ಲಿಂದ ಶುರುವಾಗಿದ್ದೇ ಡಿಜಿಟಲ್ ಅರೆಸ್ಟ್. ಡಿಸೆಂಬರ್ 24ರಿಂದ ಜನವರಿ 10ರವರೆಗೆ ಅಂದರೆ ಸುಮಾರು 17 ದಿನಗಳ ಕಾಲ ಈ ದಂಪತಿಗಳನ್ನ ವಿಡಿಯೋ ಕಾಲ್ ನಲ್ಲಿ ನಿರಂತರವಾಗಿ ಕಣ್ಗಾವಲಿನಲ್ಲಿ ಇರಿಸಲಾಗಿತ್ತು. ನಿಯಮಗಳನ್ನ ಹಾಕಿ ವಿಡಿಯೋ ಕಣ್ಗಾವಲು. ಟ್ರ್ಯಾಪ್ಗೆ ಜಾಗೃತರಾಗುವುದು ಹೇಗೆ? ಡಾಕ್ಟರ್ ದಂಪತಿಯನ್ನ ವಿಡಿಯೋ ಕಾಲ್ ಮುಂದೆ ಕೂರುವಂತೆ ಮಾಡಿ ಡಿಜಿಟಲ್ ಅರೆಸ್ಟ್ ಮಾಡಿ ಅವರ ಮೇಲೆ ಒಂದಿಷ್ಟು ರೂಲ್ಸ್ ಗಳನ್ನ ಹಾಕ್ತಾರೆ. ನಿಮ್ಮ ಫೋನ್ ಕ್ಯಾಮೆರಾ ಯಾವಾಗಲೂ ಆನ್ ಇರಬೇಕು ಅಂತ ಎಚ್ಚರಿಸಲಾಗುತ್ತೆ. ಹಾಗೆ ನೀವು ಮನೆಯಿಂದ ಹೊರ ಹೋಗುವಂತಿಲ್ಲ. ಮಕ್ಕಳಿಗಾಗಲಿ, ವಕೀಲರಿಗಾಗಲಿ ಅಥವಾ ನೆರೆ ಹೊರೆಯವರಿಗಾಗಲಿ ಈ ವಿಷಯ ತಿಳಿಸಬಾರದು. ವಿಷಯ ಸೋರಿಕೆ ಆದ್ರೆ ತಕ್ಷಣವೇ ಜೈಲಿಗೆ ಕಳಿಸುತ್ತೇವೆ ಅಂತೆಲ್ಲ ಬೆದರಿಕೆ ಹಾಕಲಾಗಿದೆ. ಈ ದಂಪತಿಯ ಮಕ್ಕಳು ಅಮೆರಿಕದಲ್ಲಿದ್ದರು. ಅವರ ಜೊತೆ ಮಾತನಾಡುವಾಗಲೂ ವಂಚಕರು ಕರೆಯನ್ನ ಗಮನಿಸುತ್ತಿದ್ದರು ಮತ್ತು ಏನನ್ನೂ ಹೇಳದಂತೆ ಎಚ್ಚರಿಕೆ ನೀಡುತ್ತಿದ್ದರು. ದಂಪತಿಗಳ ವಿಶ್ವಾಸ ಗಳಿಸಲು ಮತ್ತು ಅವರನ್ನ ಸಂಪೂರ್ಣವಾಗಿ ನಿಯಂತ್ರಿಸಲು ವಂಚಕರು ನರೇಶ್ ಗೋಯಲ್ ಪ್ರಕರಣದಂತಹ
ದೊಡ್ಡ ಹಣ ವರ್ಗಾವಣೆ ಪ್ರಕರಣಗಳ ಹೆಸರನ್ನ ಬಳಸುತ್ತಾರೆ. ನಿಮ್ಮ ಖಾತೆಯಲ್ಲಿರುವ ಹಣ ಸುರಕ್ಷಿತವಾಗಿಲ್ಲ, ತನಿಖೆ ಮುಗಿಯುವವರೆಗೂ ಈ ಹಣವನ್ನ ಸರ್ಕಾರಿ ಸುರಕ್ಷಿತ ಖಾತೆಗೆ ವರ್ಗಾಯಿಸಿ, ನಂತರ ಅದನ್ನ ವಾಪಸ್ ನೀಡಲಾಗುವುದು ಅಂತೆಲ್ಲ ಸುಳ್ಳು ಭರವಸೆ ಕೊಡ್ತಾರೆ. ಬಂಧನದ ಭಯ ಮತ್ತು ಮಾನಹಾನಿಯಾಗುವ ಆತಂಕದಲ್ಲಿದ್ದ ವೃದ್ಧ ದಂಪತಿಯು ವಂಚಕರು ಹೇಳಿದ 8 ವಿವಿಧ ಬ್ಯಾಂಕ್ ಖಾತೆಗಳಿಗೆ ಹಣ ವರ್ಗಾಯಿಸಲು ಒಪ್ತಾರೆ. ಅವರ ಒಟ್ಟು 8 RTGS ವಹಿವಾಟುಗಳ ಮೂಲಕ ಸುಮಾರು 14.85 ಕೋಟಿ ರೂಪಾಯಿಗಳನ್ನ ಕಳಿಸ್ತಾರೆ. ಪ್ರತಿಯೊಂದು ವರ್ಗಾವಣೆಯು ಸುಮಾರು 2 ಕೋಟಿ ರೂಪಾಯಿಗಳಷ್ಟಿತ್ತು. ತಮ್ಮ ಜೀವನದ ಪೂರ್ತಿ ಗಳಿಕೆಯನ್ನ ಈ ದಂಪತಿಯು ಕೇವಲ 15 ದಿನಗಳಲ್ಲಿ ವಂಚಕರ ಪಾಲಿಗೆ ನೀಡಿದ್ದರು. ವಂಚನೆಯ ನಾಟಕ ಜನವರಿ 9ರವರೆಗೆ ಮುಂದುವರಿಯುತ್ತದೆ. ಕೊನೆಗೆ ವಂಚಕರು ನಿಮ್ಮ ಹಣವನ್ನ RBI ಕ್ಲಿಯರ್ ಮಾಡಿದೆ. ಈಗ ನಿಮ್ಮ ದೆಹಲಿಯ ಸ್ಥಳೀಯ ಪೊಲೀಸ್ ಸ್ಟೇಷನ್ಗೆ ಹೋಗಿ ನಿಮ್ಮ ರೀಫಂಡ್ ಪಡೆದುಕೊಳ್ಳಿ ಎಂದು ಹೇಳ್ತಾರೆ. ಅದೇ ನಂಬಿಕೆಯಿಂದ ದಂಪತಿಗಳು ಪೊಲೀಸ್ ಸ್ಟೇಷನ್ಗೆ ಹೋದಾಗ ಅಲ್ಲಿನ ಅಧಿಕಾರಿಗಳು ಹೇಳಿದ ಮಾತು ಕೇಳಿ ಅವರಿಗೆ ಆಕಾಶವೇ ತಲೆ ಮೇಲೆ ಬಿದ್ದಂತಾಗುತ್ತದೆ. ಅಂತಹ ಯಾವುದೇ ಪ್ರಕರಣ ದಾಖಲಾಗಿಲ್ಲ. ಹಾಗೆ ಪೊಲೀಸರು ಯಾರನ್ನು ಈ ರೀತಿ ಡಿಜಿಟಲ್ ಆಗಿ ಬಂಧಿಸುವುದಿಲ್ಲ ಅನ್ನೋದನ್ನ ತಿಳಿಸ್ತಾರೆ. ಆಗ್ಲೇ ಆ ದಂಪತಿಗಳಿಗೆ ತಾವು ವಂಚನೆಗೆ ಒಳಗಾಗಿದ್ದೇವೆ ಅನ್ನೋದು ಅರಿವಿಗೆ ಬರುತ್ತೆ. ತಕ್ಷಣವೇ ಅವರು ದೆಹಲಿ ಸೈಬರ್ ಕ್ರೈಮ್ ವಿಭಾಗಕ್ಕೆ ದೂರು ನೀಡುತ್ತಾರೆ. ಈಗ ಪೊಲೀಸರು ಆ ಹಣ ಹೋದ ಬ್ಯಾಂಕ್ ಖಾತೆಗಳನ್ನ ಮತ್ತು ಫೋನ್ ಕರೆಗಳನ್ನ ಪತ್ತೆ ಹಚ್ಚುವ ಕೆಲಸದಲ್ಲಿದ್ದಾರೆ. ಇಲ್ಲಿದೆ ಎಲ್ಲರಿಗೂ ಪಾಠ. ಕಾನೂನಿನಲ್ಲಿ ಡಿಜಿಟಲ್ ಅರೆಸ್ಟ್ ಎಂಬ ಯಾವುದೇ ಪದ ಅಥವಾ ಪ್ರಕ್ರಿಯೆ ಇಲ್ಲವೇ ಇಲ್ಲ ಅನ್ನೋದು ಗೊತ್ತಿರಬೇಕು. ಯಾವುದೇ ಪೊಲೀಸ್ ಅಧಿಕಾರಿಯಾಗಲಿ ಅಥವಾ ಸರ್ಕಾರಿ ಸಂಸ್ಥೆಯಾಗಲಿ ನಿಮ್ಮನ್ನ ವಿಡಿಯೋ ಕಾಲ್ ಮೂಲಕ ಬಂಧಿಸಲು ಸಾಧ್ಯವಿಲ್ಲ. CBI, ED, ಪೊಲೀಸ್ ಈ ರೀತಿಯ ಯಾವುದೇ ತನಿಖಾ ಸಂಸ್ಥೆಯು ನಿಮ್ಮ ಹಣವನ್ನ ಸುರಕ್ಷಿತ ಖಾತೆಗೆ ವರ್ಗಾಯಿಸಲು ಕೇಳುವುದೇ ಇಲ್ಲ. ಯಾರಾದರೂ ವಿಡಿಯೋ ಕಾಲ್ ಮಾಡಿ ಬೆದರಿಕೆ ಹಾಕಿದ್ರೆ ತಕ್ಷಣ ಕರೆ ಕಟ್ ಮಾಡಿ ಮತ್ತು ನಿಮ್ಮ ಹತ್ತಿರದ ಪೊಲೀಸ್ ಸ್ಟೇಷನ್ಗೆ ಹೋಗಿ ದೂರು ಕೊಡಿ. ನೀವು ಇಂತಹ ಯಾವುದೇ ವಂಚನೆಗೆ ಬಲಿಯಾದರೆ ಅಥವಾ ಅನುಮಾನಾಸ್ಪದ ಕರೆ ಬಂದರೆ ತಕ್ಷಣವೇ 1930 ಸಂಖ್ಯೆಗೆ ಕರೆ ಮಾಡಿ ಅಥವಾ www.cybercrime.government.in ಪೋರ್ಟಲ್ಗೆ ದೂರು ದಾಖಲಿಸಿ. ವಯಸ್ಸಾದವರು, ನಿವೃತ್ತರಾದವರು ಹೆಚ್ಚಾಗಿ ಇಂತಹ ವಂಚನೆಗೆ ಗುರಿಯಾಗ್ತಿದ್ದಾರೆ. ಈ ವಿಡಿಯೋವನ್ನ ನಿಮ್ಮ ಕುಟುಂಬದ ಹಿರಿಯರೊಂದಿಗೆ ಶೇರ್ ಮಾಡಿ ಮತ್ತು ಅವರು ಅಲರ್ಟ್ ಆಗಿರುವಂತೆ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಇಂಟ್ರೆಸ್ಟಿಂಗ್ ಸ್ಟೋರಿ. ಇದೇ ರೀತಿಯ ಸ್ಟೋರಿಗಾಗಿ ವಿಜಯ ಕನಕ ಇಂಟರ್ನ್ಯಾಷನಲ್ ಯೂಟ್ಯೂಬ್ ಚಾನಲ್, ಫೇಸ್ಬುಕ್ ಚಾನಲ್ ಫಾಲೋ ಮಾಡ್ತಾ ಇರಿ. ಧನ್ಯವಾದ.